ಕೆಮಿಕಲ್ ಹಾಕಿರ್ತಕ್ಕಂಥ ಈ ಕಾಸ್ಮೆಟಿಕ್ಸ್ ಗಳನ್ನ ಬಳಸ್ತಾರೆ. ಲಿಪ್ ಕೇರು, ಲಿಪ್ ಬಾಮು, ಲಿಪ್ಸ್ಟಿಕ್ ಇತಿಹಾಸ ಅಂತೂ ಕೇಳಿದ್ರೆ ಭಯ ಆಗುತ್ತೆ. ಕೆಮಿಕಲ್ ಅಂಶ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಲಿ ಹೋಗಿ ಭಯಾನಕ ಆರೋಗ್ಯದ ಸಮಸ್ಯೆಗಳು, ಅಜೀರ್ಣ, ಗ್ಯಾಸ್ಟ್ರಿಕ್, ಮಲಬದ್ಧತೆ, ಚರ್ಮದ ಆರೋಗ್ಯದ ಸಮಸ್ಯೆಗಳು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ತುಟಿ ಸೀಳೋದು, ತುಟಿಗೆ ಸಮಸ್ಯೆಗಳು ಬರಬಾರ್ದು ಅನ್ಲಿಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ತುಟಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಲಿಪ್ ಕೇರ್ ಅಂತ ಕರೀತಾರೆ. ಹೇಗೆ ಅನ್ನೋದನ್ನ ನೋಡೋಣ. ಬಹಳ ಜನ ಅದಕ್ಕಾಗಿ ಕೆಮಿಕಲ್ ಹಾಕಿರ್ತಕ್ಕಂಥ ಈ ಕಾಸ್ಮೆಟಿಕ್ಸ್ ಗಳನ್ನ ಬಳಸ್ತಾರೆ. ಲಿಪ್ ಕೇರು, ಲಿಪ್ ಬಾಮು, ಲಿಪ್ಸ್ಟಿಕ್ ಇತಿಹಾಸ ಅಂತೂ ಕೇಳಿದ್ರೆ ಭಯ ಆಗುತ್ತೆ. ಆ ಲಿಪ್ಸ್ಟಿಕ್ ಅನ್ನೋದು ಪ್ಯಾರಿಸ್ನಲ್ಲಿ ವೇಶ್ಯಾವಾಟಿಕೆ ಕೆಲಸ ಮಾಡುವ ಹೆಣ್ಣು ಮಕ್ಕಳು ತಮ್ಮ ಗುಪ್ತಾಂಗಕ್ಕೆ ಹಚ್ಕೊಳ್ಳೋದು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಯಾರು ಅದರ ಬಳಕೆ ಬಂದಿದ್ದು ಆ ಮೂಲಕವಾಗಿ ತಮ್ಮ ಜನನೇಂದ್ರಿಯಕ್ಕೆ ಹಚ್ಕೊಳ್ಳಿಕ್ಕಾಗಿ ಲಿಪ್ಸ್ಟಿಕ್ ಅನ್ನ ಅವರು ಕಂಡುಹಿಡಿದ್ರು. ಅದನ್ನ ನಾವು ತುಟಿಗೆ ಹಚ್ಕೊಳ್ತಾ ಇದ್ದೇವೆ. ಅದು ಗೌರವದಿಂದ ಹಚ್ಕೊಳ್ತದೆ. ಅದಕ್ಕೆ ಇರ್ಲಿ, ಅದು ಶುರುವಾಗಿಬಿಟ್ಟಿದೆಯಲ್ಲ, ತುಟಿ ಚೆನ್ನಾಗಿ ಕಾಣಿಸ್ಬೇಕು, ಕೆಂಪು ಕಾಣಿಸ್ಬೇಕು ಅಂತ ಎಲ್ಲರಿಗೆ ಆಸೆ. ಅದಕ್ಕೆ ಕೆಮಿಕಲ್ ಆ ಲಿಪ್ಸ್ಟಿಕ್ ಅನ್ನ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದರಿಂದ ನಮ್ಮ ಆ ಒಂದು ಕೆಮಿಕಲ್ ಅಂಶ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಲಿ ಹೋಗಿ ಭಯಾನಕ ಆರೋಗ್ಯದ ಸಮಸ್ಯೆಗಳು, ಅಜೀರ್ಣ, ಗ್ಯಾಸ್ಟ್ರಿಕ್, ಮಲಬದ್ಧತೆ, ಚರ್ಮದ ಆರೋಗ್ಯದ ಸಮಸ್ಯೆಗಳು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಯಾಕಂದ್ರೆ ಯಾವುದು ಬಾಯಿಗೆ ಹಚ್ಕೊಳ್ತೇವೆ ಅದು ಒಳಗಡೆ ಹಿಂಗ್ ಮಾಡ್ತಾ ಇರ್ತಾರೆ ನೋಡ್ರಿ, ಅದು ಒಳಗಡೆ ಹೋಗುತ್ತೆ. ಹೋದಾಗ ನೇರವಾಗಿ ಅದು ಬ್ಲಡ್ಡಿಗೆ ಸೇರುತ್ತೆ. ಯಾವುದೇ ಪದಾರ್ಥವನ್ನ ಬಾಯಲ್ಲಿಟ್ಟಾಗ ಅದು ಬ್ಲಡ್ಡಿಗೆ ಸೇರುತ್ತೆ. ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭದಲ್ಲಿ ಸಾರ್ಬಿಟ್ರೇಟ್ ಅಂತಕ್ಕಂಥ ಒಂದು ಮಾತ್ರೆನ ನಾಲ್ಗೆ ಕೆಳಗಿಡ್ತಾರೆ. ಅವಾಗ ಅದು ಆಕ್ಷನ್ ಮಾಡಿ ನೇರವಾಗಿ ರಕ್ತಕ್ಕೆ ಸೇರಿ ಆ ಹಾರ್ಟ್ ಅಟ್ಯಾಕ್ ಆಗೋದನ್ನ ತಡೀತದೆ. ಅಂದ್ರೆ ಯಾವುದೇ ಒಂದು ಪದಾರ್ಥ ನಾವು ಬಾಯಲ್ಲಿಟ್ಟಾಗ ಅದು ನೇರವಾಗಿ ಅದರ ಅಂಶ ರಕ್ತಕ್ಕೂ ಸೇರುತ್ತೆ ಅನ್ನೋದು ಇದರಿಂದ ನಮಗೆ ಸ್ಪಷ್ಟ ಆಯ್ತು. ಅದಕ್ಕೆ ಅದು ಬಾಯಿಗೆ ಹಚ್ಕೊಳ್ಳೋ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕು ತುಟಿಗೆ. ಅದಕ್ಕೆ ನ್ಯಾಚುರಲ್ ಆಗಿನೇ ನಾವು ತುಟಿ ಕೆಂಪಗೆ ಚೆನ್ನಾಗಿ ಮಾಯಿಶ್ಚರೈಸರ್ ಆಗಿ ಇರ್ಬೇಕು. ಅದು ತುಟಿ ಸೀಳೋದು, ತುಟಿಗೆ ಸಮಸ್ಯೆಗಳು ಬರಬಾರ್ದು ಅನ್ಲಿಕ್ಕೆ ಒಂದು ಮನೇಲಿ ಕ್ರೀಮ್ ಹೇಳ್ತೇನೆ ನಿಮಗೆ. ಅದೇನಂದ್ರೆ, ಈ ದಾಳಿಂಬೆ ಹೂ ಇರ್ತಲ್ಲ, ಅದನ್ನ ಜಜ್ಜಿ ರಸ ತೆಗಿಬೇಕು. ಒಂದು 50 ml ನಷ್ಟು ಅದರ ರಸ ತೆಗಿರಿ. 50 ml ರಸವನ್ನ ಏನ್ ಮಾಡ್ಬೇಕಂದ್ರೆ, ಒಂದು 50 ml ಕೊಬ್ಬರಿ ಎಣ್ಣೆಲಿ ಮಿಶ್ರಣ ಮಾಡಿ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಇಟ್ಕೊಳ್ಳಿ. ಅದನ್ನ ಏನ್ ಮಾಡ್ಬೇಕಂದ್ರೆ, ಮೇಣ ಇರ್ತಲ್ಲ, ಜೇನು ಮೇಣ, ಆ ಜೇನು ಮೇಣ ಒಂದು 50 ಗ್ರಾಮ್ ಹಾಕಿ, ಮೊದಲು ಅದನ್ನ ಸ್ವಲ್ಪ ಎಣ್ಣೆ ಹಾಕಿ, ಒಂದು 20 ಗ್ರಾಮ್ನಷ್ಟು 30 ಗ್ರಾಮ್ನಷ್ಟು ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಹಾಕಿ ಅದನ್ನ ಕರಗಿಸಿದಾಗ ಅದೆಲ್ಲ ಕರಗಿ ಲಿಕ್ವಿಡ್ ತರ ಆದಾಗ ಇದನ್ನೇನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಿರಲ್ಲ ದಾಳಿಂಬೆ ಹೂವಿನ ರಸವನ್ನ, ಅದನ್ನ ಹಾಕಿ ಮತ್ತೆ ಚೆನ್ನಾಗಿ ಅದನ್ನ ಮಿಶ್ರಣ ಮಾಡ್ಕೊಳ್ಳಿ. ಚೆನ್ನಾಗಿ ಸಣ್ಣ ಒಲೆಯಲ್ಲಿ ಅದನ್ನ ಮಿಶ್ರಣ ಮಾಡ್ತಾ ಅದನ್ನ ಬಿಸಿ ಮಾಡಿ, ಅವಾಗ ಅದ್ರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿ ಅದು ಕೆಂಪಿಗೆ ಉಳಿತದೆ. ಅದನ್ನ ತುಟಿಗೆ ಹಚ್ಚೋದ್ರಿಂದ ನಮ್ಮ ತುಟಿಗಳು ಬಹಳ ಚೆನ್ನಾಗಿ ಹೊಳಿತವೆ, ಕೆಂಪಿಗಿರ್ತವೆ, ಮತ್ತೆ ತುಟಿಗಳ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಒಂದು ರೆಮಿಡಿ ಆಯ್ತು. ಮತ್ತೊಂದು ರೆಮಿಡಿ ಅಂತ ಹೇಳಿದ್ರೆ, ಹಸಿ ಗುಲಾಬಿ ಹೂವು ಮತ್ತೆ ದಾಸವಾಳದ ಹೂವು ಎರಡರಲ್ಲಿ ಒಂದು, ಅದನ್ನೇನ್ ಮಾಡ್ಬೇಕು, ರುಬ್ಬಿ ಅದ್ರ ರಸ ತೆಗಿಬೇಕು. ಏನ್ ದಾಳಿಂಬೆ ಹೂ ಸಿಗದೆ ಇದ್ರೆ ಇದೇ ರೀತಿ ತಯಾರು ಮಾಡೋದು. ಅದರಲ್ಲಿ ಈ ಒಂದು ದಾಸವಾಳ ಹೂವು ಅಥವಾ ಮತ್ತು ಗುಲಾಬಿ ಹೂವನ್ನ ಹಾಕಿ ಮಾಡೋದು. ಅದ್ರ ಜಾಗದಲ್ಲಿ ಮತ್ತೊಂದು ಬಳಸ್ಬೋದು ನಾವು, ಬೀಟ್ರೂಟನ್ನ ಚೆನ್ನಾಗಿ ರಸ ತೆಗೆದು ಆ ರಸ ಹಿಂಡಿ ಒಂದು 100 ಗ್ರಾಮ್ನಷ್ಟು ಬೀಟ್ರೂಟ್ ಜ್ಯೂಸು, 50 ಗ್ರಾಮ್ನಷ್ಟು ಕೊಬ್ಬರಿ ಎಣ್ಣೆ, ಮತ್ತೆ ಒಂದು 50 ಗ್ರಾಮ್ನಷ್ಟು ಜೇನಿನ ಮೇಣ, ಇವೆಲ್ಲವನ್ನು ಬೆರೆಸಿ ಚೆನ್ನಾಗಿ ಕುದಿಸ್ತಾ ಹೋಗ್ಬೇಕು. ಕುದಿಸಿದಾಗ ಆ ನೀರಿನ ಅಂಶ ಎಲ್ಲ ಹೋಗಿ ಅದು ಕುದ್ದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರ್ತದೆ, ಸ್ವಲ್ಪ ತೆಳುವಾದ ಆಯಿಲ್ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಆಮೇಲೆ ಅದನ್ನ ಏನೋ ಒಂದು ಚಳಿಗಿಡ್ಬೇಕು. ಇವಾಗಿನ ಚಳಿಗಾಲದಲ್ಲಿ ತುಂಬಾ ಚಳಿ ಇರ್ತದೆ, ರಾತ್ರಿ ಅದನ್ನ ಹೊರಗಡೆ ಇಟ್ಬಿಡ್ಬೇಕು. ಏನಂದ್ರೆ ಒಂದು ಬೌಲ್ಗೆ ಅದನ್ನ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ತೆಳುವಾದ ಬಟ್ಟೆ ಕವರ್ ಮಾಡಿ ಇಟ್ಟಾಗ ಅದು ಗಟ್ಟಿ ಆಗಿಬಿಡುತ್ತೆ. ಚಳಿಗೆ ಅದು ಗಟ್ಟಿ ಆದಾಗ ಅದು ಒಂಥರ ಕ್ರೀಮಿ ಸ್ಟ್ರಕ್ಚರ್ ಬರ್ತದೆ, ಕ್ರೀಮ್ ಆಗುತ್ತೆ. ಅದನ್ನೇ ತುಟಿಗೆ ಹಚ್ಕೊಳ್ಳೋದು. ಹೀಗೆ ನೀವು ಲಿಪ್ ಕೇರ್ ಒಂದು ಕ್ರೀಮ್ಗಳನ್ನ ನ್ಯಾಚುರಲ್ ಆಗಿ ಮನೆಯಲ್ಲೇ ತಯಾರಿಸ್ಕೋಬಹುದು. ಇದರಿಂದ ಯಾವುದೇ ಅಪಾಯಗಳಿರೋದಿಲ್ಲ, ಮತ್ತೆ ತುಟಿಗಳ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಅದರ ಬದಲಾಗಿ ಕೆಮಿಕಲ್ ಹಾಕಿರೋದನ್ನ ನೀವು ಬಳಸಿದ್ರೆ ಸಮಸ್ಯೆಗಳು ಆಗಬಹುದು.
ಆತ್ಮೀಯರೇ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ 5 ದಿವಸ ನೀವು ಭಾಗವಹಿಸಿದ್ರೆ ನಿಮಗೆ ಜೀವನದಲ್ಲಿ ಆರೋಗ್ಯದ ಸಮಸ್ಯೆಗಳೇ ಬರದಂತೆ 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಹೇಗಿರ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿ, ಜೀವನ ಪದ್ಧತಿ, ಎಲ್ಲ ಯೋಗಶಾಸ್ತ್ರ ಗ್ರಂಥದ, ಆಯುರ್ವೇದ ಶಾಸ್ತ್ರ ಗ್ರಂಥದ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ತೇವೆ ಶಾಸ್ತ್ರಬದ್ಧವಾಗಿ. ಆಸಕ್ತಿ ಇರೋರು ಕುಟುಂಬ ಸಮೇತರಾಗಿ ಶಿಬಿರಕ್ಕೆ ಭಾಗವಹಿಸಿ ನಿಮ್ಮ ಕುಟುಂಬದೊಂದಿಗೆ ಅಪಮೃತ್ಯುಗಳಿಗೆ ಒಳಗಾಗದೆ 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಿ. ತಮ್ಮೆಲ್ಲರಿಗೂ ಶರಣಾರ್ಥಿ.